ನೀನೇ ಖುಷಿಯ ಅಧ್ಯಾಯವು ನಿನ್ನ ನೆನಪೇ ಅಭ್ಯಾಸವು ನೀನೆ ಮುತ್ತಾದ ಕಲ್ಪನೆ ಹೂಗಳ ಮಳೆಯ ಸೂಚನೆ ಇದ್ದ ನನ್ನೆಲ್ಲ ಕೋರಿಕೆ ತಿಳಿದಿರೋ ಹಾಗೆ ಜೊತೆಗಿರೋ ಜೀವ ಬೇರೆ ಇನ್ನೇನಿದೆ. ಒಂದು ಮದುವೆ ಅಂತ ಆದಾಗ ಎಷ್ಟು ಕನಸುಗಳನ್ನ ಕಟ್ಕೊಂಡು ಒಂದು ಹೆಣ್ಮಗು ಆಗಲಿ ಆ ಹುಡುಗ ಆಗಲಿ ಆಗಿರ್ತಾರೆ. ಬಟ್ ಕಣ್ಮುಂದೆನೇ ಅಂಥದ್ದು ಘಟನೆ ಆದಾಗ ಲೈಫ್ ಲಾಂಗ್ ಅದೊಂದು ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಆ ಇನ್ಸಿಡೆಂಟ್ ಆದಾಗ್ಲೂ ಆವಾಗ ತಾನೇ ನನಗೆ ಮದುವೆ ಫಿಕ್ಸ್ ಆಗಿತ್ತು ಕೂಡ. ಸೊ ಆವಾಗ ಆ ಸಿಚುವೇಶನ್ ನೋಡಿದಾಗ ತುಂಬ ಸಂಕಟ ಆಗಿತ್ತು ನನಗೂ. ಈ ಕತೆ ಅವ್ರ ಸ್ಕ್ರಿಪ್ಟ್ ಹೇಳಿದಾಗ್ಲೇ ನಂಗೆ ತುಂಬ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಇಮ್ಯಾಜಿನ್ ಮಾಡಿದಾಗ್ಲಂತೂ ಮೈ ಗಾಡ್ ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ಶೂಟ್ ಮಾಡುವಾಗ್ಲೂ ತುಂಬ ಒಂಥರ ಈ ಗಂಟ್ಲಲ್ಲಿ ಕಟ್ಕೊಂಡು ಅಳು ಬರುತ್ತೆ ಗೊತ್ತಾ, ಆ ಥರ ಸಂಕಟ. ಹೊಸದಾಗಿ ಮದುವೆ ಆಗಿ ಗಂಡನ ಜೊತೆಗೆ ಹನಿಮೂನ್ಗೆ ಅಂತ ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ಹೋದಾಗ ಅಲ್ಲಿ ನಡೆದಂತಹ ಒಂದು ಉಗ್ರರ ದಾಳಿಯಲ್ಲಿ ಆ ಮಹಿಳೆ ತನ್ನ ಗಂಡನನ್ನ ಕಳ್ಕೊಂಡು ಮನೆಗೆ ವಿಧವೆಯಾಗಿ ವಾಪಸ್ ಬರ್ತಾಳೆ. ಈ ಒಂದು ಚಿತ್ರಣ ಇಡೀ ವಿಶ್ವವನ್ನೇ ಸಂಕಟ ಪಡೋ ಹಂಗೆ ಮಾಡಿತ್ತು. ಅದೇ ಚಿತ್ರಣವನ್ನು ಒಂದು ಹಾಡಿನ ಮೂಲಕವಾಗಿ ನಮ್ಮ ಚಂದನ ಅನಂತ್ ಕೃಷ್ಣ ಅವರು ತಗೊಂಡು ಬಂದಿದ್ದಾರೆ. ಇದರಲ್ಲಿ ಅವರು ಕೇವಲ ಲೀಡ್ ರೋಲ್ ಅಷ್ಟೇ ಅಲ್ಲ, ಆ ಹಾಡಿಗೆ ಧ್ವನಿಯಾಗಿದ್ದಾರೆ ಹಾಗೂ ನಿರ್ಮಾಪಕರು ಕೂಡ ಹೌದು ಈ ಒಂದು ಸಾಂಗ್ಗೆ. ಸೊ ಯಾಕೆ ಈ ಒಂದು ಥಾಟ್ ಬಂತು, ಈ ರೀತಿಯಾದಂತಹ ಒಂದು ಥಾಟ್ ಬರೋದಕ್ಕೆ ಅವರಿಗೆ ಇನ್ಸ್ಪೈರ್ ಏನು ಮಾಡ್ತು, ಸೊ ಹಾಡಿನ ಬಗ್ಗೆ ಇದೆಲ್ಲ ಇನ್ಸಿಡೆಂಟ್ಗಳ ಬಗ್ಗೆ ಇವರ ಥಾಟ್ ಪ್ರಾಸೆಸ್ ಯಾವ ಥರ ವರ್ಕ್ ಆಗ್ತಾ ಇತ್ತು, ಪ್ರತಿಯೊಂದನ್ನು ಮಾತಾಡೋಣ. ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ. ಚಂದನ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಸಾಂಗ್ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇದೆ. ಇವತ್ತು ನೀವು ಹೇಳಿದ್ರಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ ಅಂತಂದು, ಸೇಮ್ ಲಕ್ಷ್ಮಿ ಥರನೇ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದು ನಿಮಗೆ ಈ ಅಟೈರ್ ನಿಮಗೆ ಸೂಟ್ ಆಗುತ್ತೆ ಅಂತ ನೀವು ಹಾಕೊಳ್ತೀರಾ, ಅಥವಾ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಬೇಕು ಅಂತಲೇ ಹಾಕೊಳ್ತೀರಾ, ಅಥವಾ ನಿಮ್ಮ ಹಸ್ಬೆಂಡ್ಗೆ ನೀವು ಈ ಥರ ಇರೋದು ತುಂಬ ಇಷ್ಟ ಆಗುತ್ತೆ ಅಂತ? ಮೂರೂ ಒಂಥರ ಹೌದು. ಬಟ್ ಅದರ್ವೈಸ್ ಆಲ್ಸೋ ನಾನು ಇದ್ರಲ್ಲಿ ತುಂಬ ಕಂಫರ್ಟಬಲ್ ಇದ್ದೀನಿ. ನಾನು ಕುರ್ತಾ ಸ್ಯಾರೀಸ್ ಎಲ್ಲ ತುಂಬ ಕಂಫರ್ಟಬಲ್. ಆ್ಯಂಡ್ ಆಫ್ಕೋರ್ಸ್ ಆ ಹಬ್ಬ ಅಂತ ಅಂದಾಗ ತುಂಬ ಜನ ಕುಂಕುಮಕ್ಕೆ ಬರ್ತಾ ಇರ್ತಾರೆ. ಆ್ಯಂಡ್ ಆವಾಗ ಸ್ಯಾರಿಲಿದ್ರೇ ಇಟ್ಸ್ ಮೋರ್ ನೈಸರ್ ಅಂತ ಅನಿಸುತ್ತೆ, ಅದಕ್ಕೆ. ಓಕೆ. ಸೊ ಹೇಗಾಯಿತು ಹಬ್ಬ ಎಲ್ಲ? ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ವೀಕ್ ಮಾಡಲಿಲ್ಲ ಅಂತ ಹೇಳಿದ್ರಿ, ಇವಾಗ ಮನೆಗೆ ನಾವು ಬಂದಿದ್ದೀವಿ, ಎಷ್ಟೊಂದು ಜನ ಬರ್ತಾ ಇದ್ದಾರೆ ಗೆಸ್ಟ್ಗಳು. ಹೇಗಾಗ್ತಿದೆ ಹಬ್ಬ ಎಲ್ಲ? ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಈ ಒಂದು ಮೂಮೆಂಟ್ನ? ಎಸ್ ನನಗೆ ಎಲ್ಲ ಹಬ್ಬಗಳು ತುಂಬ ಇಷ್ಟ. ಆ್ಯಂಡ್ ಈ ಸತಿ ಮದುವೆ ಆಗಿ ಫಸ್ಟ್ ವರಮಹಾಲಕ್ಷ್ಮಿ ಮನೆಯವ್ರ ಜೊತೆ. ಸೊ ನಮ್ಮತ್ತೆ ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ತಿಳ್ಕೊಂಡೆ, ಕಲ್ತ್ಕೊಂಡೆ. ಆ್ಯಂಡ್ ಎಲ್ಲರ ಜೊತೆ ಮಾಡಿದ್ದು. ನಮ್ಮಮ್ಮ ಕೂಡ ಬಂದಿದ್ದರು ಊಟಕ್ಕೆ. ಸೊ ಇಟ್ ವಾಸ್ ಗುಡ್. ನಾನು ಫುಲ್ ನೋಡಲಿಲ್ಲ ನಿಮ್ಮ ಮನೇನ. ನಾನು ಎಲ್ಲೆಲ್ಲಿ ಕುತ್ಕೊಂಡಿದ್ದೀನೋ ಆ ಪಾರ್ಟ್ ಒಂದು ನೋಡ್ತಾ ಇದ್ದೀನಿ ಅಷ್ಟೇ. ಕೆಳಗಡೆ ಕುತ್ಕೊಂಡಾಗ ಫುಲ್ ಆ್ಯಂಟಿಕ್ ಪೀಸ್ಗಳನ್ನು ನೋಡ್ತಾ ಇದೆ, ಹಿತ್ತಾಳೆದು. ಆಮೇಲೆ ಇಲ್ಲಿ ಬಂದಮೇಲೆ ಫುಲ್ ಡ್ರಮ್ಸ್ ಎಲ್ಲ ಇದೆ. ಏನು ಥೀಮ್ ಇದೆ ನಿಮ್ಮ ಪ್ರಕಾರ? ಥೀಮ್ ಮಾಡ್ಕೊಂಡಿರೋದಾ, ಅಥವಾ ಮುಂಚೆನೇ ನೀವು ಬರೋಕ್ಕೂ ಮುಂಚೆನೇ ಹಿಂಗೆ ಇತ್ತಾ ಇದು? ಅಯ್ಯೋ, ತುಂಬ ವರ್ಷದಿಂದ ಇದು ನಮ್ಮ ಅತ್ತೆ ಕಲೆಕ್ಷನ್ಸ್ ಎಲ್ಲ. ಅವರೆಲ್ಲ ನೀವು ನೋಡಿರ್ಬೋದು, ಅಲ್ಲಿ ಫುಲ್ ದಶಾವತಾರ ಸೆಟ್ಸ್ ಇತ್ತು, ಕೆಳಗೆ ಅಷ್ಟಲಕ್ಷ್ಮಿ ಅವ್ರದ್ದಿತ್ತು, ಈ ಕಡೆ ಫುಲ್ ನರ್ತನ ಗಣಪತಿದಿತ್ತು. ಎಲ್ಲದೂ ಕಲೆಕ್ಟ್ ಮಾಡಿ ಅವ್ರು ಇಟ್ಟಿರೋದು. ಸೊ ಇದು ನನ್ನ ಡಾನ್ಸ್ಗೂ ತುಂಬ ಕನೆಕ್ಟ್ ಆಗೋದ್ರಿಂದ ಎಲ್ಲರೂ ಇದು ನೀವು ಮಾಡಿರೋದಾ ಅಂತ ಕೇಳ್ತಾರೆ. ಬಟ್ ಇಲ್ಲ, ಅದು ಅವ್ರದ್ದೇ ಕಲೆಕ್ಷನ್ ಮುಂಚೆಯಿಂದ ಇದ್ದಿತ್ತು. ಓಕೆ. ಸೊ ಎರಡೆರಡ ಒಂದು ಸಂಭ್ರಮ ನಿಮಗೆ. ಒಂದು ಏನಂತಂದರೆ, ನಿಮ್ಮ ಮದುವೆ ಆಗಿ ಹೊಸ್ತು, ಅದಾದಮೇಲೆ ಫಸ್ಟ್ ಹಬ್ಬ ನಿಮಗೆ. ಅದರ ಜೊತೆಗೆ ನಿರ್ಮಾಪಕಿಯಾಗಿ ಬಡ್ತಿ ತೊಗೊಂಡು, ಸಂಗೀತ ನೀವು ಹಾಡುಗಾರರು ಅನ್ನೋದು ಗೊತ್ತು, ನಟನೆ ಮಾಡ್ತೀರ ಅನ್ನೋದು ಗೊತ್ತು, ಬಟ್ ನಿರ್ಮಾಪಕಿಯಾಗಿ ಬಡ್ತಿ ತೊಗೊಂಡಿರೋದು, ಅದ್ರ ಕಾಸನ್ನು ನಾವು ಬೇರೆ ಸಪ್ರೇಟಾಗಿ ಮಾತಾಡೋಣ. ಬಟ್ ಇದೊಂದು ಬಡ್ತಿ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದು ನಾನು ಪ್ಲ್ಯಾನಲ್ಲಿದ್ದು ಆಗಿರೋ ನಿರ್ಮಾಪಕಿ ಅಲ್ಲ. ಬಟ್ ಈ ಕಾನ್ಸೆಪ್ಟ್ ಎಷ್ಟು ನಮ್ಗೆ ಇಷ್ಟ ಆಯಿತು, ಅವ್ರು ಕಂಪ್ಲೀಟ್ ಸ್ಕ್ರಿಪ್ಟ್ ಬರ್ದಾಗ ಅಂತ. ನನಗೆ ಬರೀ ಸ್ಕ್ರಿಪ್ಟ್ ಕೇಳಿದಾಗ್ಲೇ ಮೈ ಜುಮ್ ಅಂತು. ಆ್ಯಂಡ್ ಆ ಇನ್ಸಿಡೆಂಟ್ ಆದಾಗ್ಲೂ ಆವಾಗ ತಾನೇ ನನಗೆ ಮದುವೆ ಫಿಕ್ಸ್ ಆಗಿತ್ತು ಕೂಡ. ಸೊ ಆವಾಗ ಆ ಸಿಚುವೇಶನ್ ನೋಡಿದಾಗ ತುಂಬ ಸಂಕಟ ಆಗಿತ್ತು ನನಗೂ. ಸೊ ಹಾಗಾಗಿ ಈ ಒಂದು ಸ್ಟೋರಿ ರೀಚ್ ಆಗಬೇಕು ಅಂತ ಒಂದು ದೃಷ್ಟಿನಲ್ಲಿ ಮಾಡಿದಾಗ ಇದಕ್ಕೆ ನಾನೇ ದುಡ್ಡು ಹಾಕೋ ಒಂದು ಸಿಚುವೇಶನ್ ಬಂತು. ಸೊ ಕಂಪ್ಲೀಟಾಗೆ ವಿತ್ ನೋ ರಿಗ್ರೆಟ್ಸ್ ನಾನು ತುಂಬ ಇಷ್ಟಪಟ್ಟು ಮಾಡಿರೋದಿದು. ಮೇ ಬಿ ಅ ಸ್ಮಾಲ್ ಸ್ಟಾರ್ಟ್ ಅಂತ ಹೇಳ್ಬೋದು. ಓಕೆ.
ಆ ಹಾಡಿನ ಒಂದು ಹಿಂದಿನ ಒಂದು ಉದ್ದೇಶ ಅಥವಾ ಆ ಹಿಂದಿನ ಒಂದು ಎಮೋಷನ್ಸು ಅವೆಲ್ಲವೂ ಕೂಡ ಕನೆಕ್ಟ್ ಆಗುತ್ತೆ. ನಾವು ದಾಳಿ ಆದಾಗ ನೋಡಿದಂತಹ ಒಂದು ಚಿತ್ರಣ, ನಿಮ್ಮ ಹಾಡಿನಲ್ಲಿ ಬರುವಂತಹ ಒಂದಿಷ್ಟು ಚಿತ್ರಣಗಳು ತುಂಬಾ ಕನೆಕ್ಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಕಣ್ಣಂಚಲ್ಲಿ ನೀರು ಬಂದೇ ಬರುತ್ತೆ. ಸೊ ಇಂತಹ ಒಂದು ಎಮೋಷ್ನಲ್ ಆಗಿರುವಂತಹ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಅದರಲ್ಲಿ ನೀವು ಆ್ಯಕ್ಟ್ ಮಾಡಬೇಕು, ಜೊತೆಗೆ ಹಾಡು ಹಾಡಬೇಕು. ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕಾಯ್ತು ನೀವು ಎಮೋಷನ್ಸ್ನ ಅಂತ? ಅದೇ ಹೇಳಿದ್ನಲ್ಲ, ನಂದು ಅರೇಂಜ್ಡ್ ಮ್ಯಾರೇಜ್ ಆಗಿರೋದು. ಸೊ ನನಗೆ ತುಂಬ ಕನೆಕ್ಟ್ ಆಗ್ತಾಯಿತ್ತು ಈ ಕತೆ ಆ್ಯಂಡ್ ಸ್ಟೋರಿ ಎವ್ರಿಥಿಂಗ್. ಆ್ಯಂಡ್ ಎಸ್ಪೆಷಲಿ ನಾವು ಈ ಕತೆ ಅವ್ರ ಸ್ಕ್ರಿಪ್ಟ್ ಹೇಳಿದಾಗ್ಲೇ ನಂಗೆ ತುಂಬ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಇಮ್ಯಾಜಿನ್ ಮಾಡಿದಾಗ್ಲಂತೂ ಮೈ ಗಾಡ್, ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ಶೂಟ್ ಮಾಡುವಾಗ್ಲೂ ತುಂಬ ಒಂಥರ ಈ ಗಂಟ್ಲಲ್ಲಿ ಕಟ್ಕೊಂಡು ಅಳು ಬರುತ್ತೆ ಗೊತ್ತಾ, ಆ ಥರ ಸಂಕಟ ಆಯಿತು. ಅಂದರೆ ಇಮ್ಯಾಜಿನ್ ಒಂದು ಮದುವೆ ಅಂತ ಆದಾಗ ಎಷ್ಟು ಕನಸುಗಳನ್ನ ಕಟ್ಕೊಂಡು ಒಂದು ಹೆಣ್ಮಗು ಆಗಲಿ ಆ ಹುಡುಗ ಆಗಲಿ ಆಗಿರ್ತಾರೆ. ಬಟ್ ಕಣ್ಣು ಮುಂದೆನೇ ಅಂಥದ್ದು ಘಟನೆ ಆದಾಗ ಲೈಫ್ ಲಾಂಗ್ ಅದೊಂದು ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಯಾವತ್ತೂ ಇಡೀ ಜನ್ಮದಲ್ಲಿ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೆ, ನಾನು ಪ್ರತ್ಯಕ್ಷನೇ ಅವ್ರು ಏನಾದರೂ ಆಚೆ ಹೋದಾಗ ಬರೋದು ಲೇಟಾಯಿತು, ಫೋನ್ ಎತ್ತಿಲ್ಲ, ಅಥವಾ ಡ್ರೈವಿಂಗ್ ಮಾಡುವಾಗ ಏನೋ ಎಷ್ಟೊತ್ತಾದರೂ ಮನೆ ರೀಚ್ ಆಗಿಲ್ಲ ಅಂದರೆ ಅಲ್ಲೇ ನಮಗೆ ತಡ್ಕೊಳಕ್ಕಾಗಲ್ಲ. ಸೊ ಕಣ್ಮುಂದೆ ಹಾಗಾದರೆ ತಡ್ಕೊಳಕ್ಕೆ ಹೇಗಾಗುತ್ತೆ? ಐ ಕಾಂಟ್ ಇಮ್ಯಾಜಿನ್. ನಂಗೆ ಗೊತ್ತಿಲ್ಲ ಅವ್ರಿಗೆ ಆಗಿದ್ದ ಫೀಲ್ನ ನಾನು ವೀಡಿಯೋನಲ್ಲಿ ಜಸ್ಟಿಸ್ ಮಾಡೋಕ್ಕಾಗಿದೆಯಾ ಇಲ್ವಾ ಅಂತ. ಬಟ್ ಐ ಕುಡ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫೀಲ್ ಇಟ್. ಓಕೆ, ಸೊ ನಮಗೆ ನೋಡಿದವ್ರಿಗೆ ಮಾತ್ರ ಜಸ್ಟಿಸ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಬಿಕಾಸ್ ತುಂಬಾ ನ್ಯಾಚುರಲ್ ಆಗಿ ಅದೊಂದು ಆ್ಯಕ್ಟ್ ಬಂದಿರೋದು. ನಮಗೋಸ್ಕರ ಒಂದೆರಡು ಲೈನ್ ಹಾಡ್ಬೋದಾ? ನೀನೇ ಖುಷಿಯ ಅಧ್ಯಾಯವು, ನಿನ್ನ ನೆನಪೇ ಅಭ್ಯಾಸವು, ನೀನೆ ಮುದ್ದಾದ ಕಲ್ಪನೆ, ಹೂಗಳ ಮಳೆಯ ಸೂಚನೆ, ಇತ್ತ ನನ್ನೆಲ್ಲ ಕೋರಿಕೆ, ತಿಳಿದಿರೋ ಹಾಗೆ ಜೊತೆಗಿರೋ ಜೀವ ಬೇರೆ ಇನ್ನೇನಿದೆ. ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿ ಅನಿಸುತ್ತೆ ಕೇಳೋದು. ಅದು ನಿಮ್ಮ ವಾಯ್ಸಲ್ಲಿ ಅದು ರಾ ಆಗಿ ಕೇಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರದೊಂದು ಡಿಸಿಷನ್ ತೊಗೊಳ್ತೀರಾ ನಿರ್ಮಾಣ ಮಾಡಬೇಕು ಅಂತ? ಬಿಕಾಸ್ ಆಬ್ವಿಯಸ್ಲಿ ನೀವು ನಟನೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ನಟನೆಗೆ ಹೇಗೆ ನಿಮ್ಮ ಮನೇಲಿ ಸಪೋರ್ಟ್ ಇರುತ್ತೋ ಇದಕ್ಕೂ ನಿರ್ಮಾಪಕಿ ಆಗಬೇಕು ಅನ್ನೋ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಾನು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತೀನಿ. ಬಟ್ ಈ ಥರದೊಂದು ಸಬ್ಜೆಕ್ಟನ್ನು ತೊಗೊಂಡು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ಏನು ಹೇಳಿದರು ನಿಮ್ಮ ಮನೇಲಿ? ಖಂಡಿತ ಅಂದರೆ ಸಪೋರ್ಟ್ ಇತ್ತು ನನಗೆ. ಆ್ಯಂಡ್ ಇವರು ಬಿಸ್ನೆಸ್ ಫ್ಯಾಮಿಲಿಯವರೇ ಆಗಿರೋದ್ರಿಂದ ಆ್ಯಂಡ್ ನನ್ನ ಪ್ಯಾಷನ್ ಕೂಡ ಅರ್ಥ ಆಗಿದ್ದರಿಂದ, ನಿನಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡು ಅಂತ. ಅಂದರೆ ನೀನು ಅಷ್ಟು ದೊಡ್ಡೋಳಿದೆಯಾ, ಮೆಚೋರ್ಡ್ ಇದೆಯಾ, ನಿನಗೆ ಗೊತ್ತು ಏನು ಸರಿ ಏನು ತಪ್ಪು ಅಂತ, ನೀನು ಮಾಡು ಅಂತಲೇ ಹೇಳಿದ್ರು. ಪ್ರತ್ಯಕ್ಷ ಕೂಡ ಅದನ್ನೇ ಹೇಳಿದ್ರು. ಸೊ ಆ ಒಂದು ನಂಬಿಕೆ ಮೇಲೆ ನಾನು ಮುಂದುವರೆದೆ. ಓಕೆ, ಎಲ್ಲ ಕಡೆಯಿಂದನೂ ಮೆಚ್ಚುಗೆ ಬರ್ತಾ ಇದೆ ಈ ಒಂದು ಸಾಂಗಿಗೆ. ನೀವು ಹಾಡಿರೋಂತಹ ಒಂದು ಹಾಡಿಗಾಗಿರ್ಬೋದು, ನೀವು ಅದರಲ್ಲಿ ಆ್ಯಕ್ಟ್ ಮಾಡಿರೋ ಎರಡೂ ಕೂಡ ತುಂಬಾ ನಿಮಗೆ ಇಂಪ್ರೆಸ್ ಆಗಿ ಕಾಲ್ ಮಾಡಿ ಅಥವಾ ಹೇಳಿದ್ದು ತುಂಬ ಚೆನ್ನಾಗಿ ಬಂದಿದೆ, ಯುನೀಕಾಗಿ ಯಾರು ಏನಾದರೂ ಹೇಳಿದ್ದುಂಟಾ? ಅದೇ ನಿನ್ನೆಯಿಂದ ನನಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾಯಿದೆ. ನನ್ನ ಡಿ ಎಮ್ಸ್ ತುಂಬ ಹೋಗಿದೆ, ನನ್ನ ಮೆಸೇಜಸ್ ತುಂಬ ಹೋಗಿದೆ, ಕಾಲ್ ಮೇಲೆ ಕಾಲ್ಗಳು ಬರ್ತಾಯಿದೆ. ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ನಾಗಭೂಷಣ್ ಅವರು ಕಾಲ್ ಮಾಡಿದರು ನೆನ್ನೆ, ಅವ್ರು ತುಂಬ ಇಷ್ಟಪಟ್ಟರು. ಆ್ಯಂಡ್ ಒಂದು ಖುಷಿ ಏನಂದರೆ, ಏನಾದರೂ ಒಂದು ಒಳ್ಳೆ ಕೆಲಸ ನೋಡಿದಾಗ ಆ ಕಾಲ್ ಮಾಡೋ ಎಫರ್ಟ್ ತೊಗೊಂಡು ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅಂಕಿತಾ ಅಮರ್ ಕಾಲ್ ಮಾಡಿದರು, ತುಂಬ ಜನ ಕಾಲ್ ಮಾಡಿದರು, ನೀನು ಇದೇ ಥರ ಪ್ರೊಡ್ಯೂಸ್ ಮಾಡ್ತಾಯಿರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ತುಂಬ ಜನ ಇಷ್ಟಪಟ್ಟು ಜೆನ್ಯುವನ್ನಾಗೆ ಸ್ಟೋರೀಸಲ್ಲಿ ಹಾಕ್ತಾಯಿದ್ದಾರೆ. ಅಮೃತ ಅಯ್ಯಂಗಾರ್ ಹಾಕಿದ್ದಾರೆ, ಸಾಕಷ್ಟು ಜನ ಹಾಕ್ತಾಯಿದ್ದಾರೆ. ಸೊ ತುಂಬ ಖುಷಿಯಾಗಿದೆ. ಓಕೆ, ಸೊ ನಿರ್ಮಾಣಕ್ಕಂತೂ ಬಂದ್ರಿ ನೀವು. ಸೊ ಇದು ಪ್ಲ್ಯಾನ್ ಇರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ. ಪ್ಲ್ಯಾನ್ ಇತ್ತೋ ಅನ್ಪ್ಲ್ಯಾನ್ ಇತ್ತೋ, ಬಟ್ ನಿರ್ಮಾಣಕ್ಕಂತೂ ಬಂದುಬಿಟ್ಟಿದ್ದೀರಾ. ನೆಕ್ಸ್ಟ್ ನಿರ್ಮಾಣ ಮಾಡಬೇಕಂದ್ರೆ ಮೂವಿನೋ, ಶಾರ್ಟ್ ಫಿಲ್ಮೋ ಅಥವಾ ಸೀರಿಯಲ್ಲೋ ಆ ಥರದ್ದು ಏನಾದರೂ ಪ್ಲ್ಯಾನಿಂಗ್ಸ್ ಇದೆಯಾ? ದೇವರಾಣೆ ಏನೂ ಪ್ಲ್ಯಾನ್ ಇಲ್ಲ, ಆ ಥರ ಎಲ್ಲ ಎಂಥದ್ದೂ ಇಲ್ಲ. ಬಟ್ ದೇವ್ರು ಯಾವ ಥರ ದಾರಿ ತೋರಿಸ್ತಾನೆ ಆ ಥರ ಹೋಗೋದು. ಸೊ ಇದು ಅಷ್ಟೇ, ಇಟ್ ಈಸ್ ಅ ವೆರಿ ಸ್ಮಾಲ್ ಪ್ರಾಜೆಕ್ಟ್. ಬಟ್ ಮೇ ಬಿ ನೀವು ನೋಡೋ ಹಾಗೆ 5 ನಿಮಿಷದ ವೀಡಿಯೋ ಆಗಿದ್ರೂ ಅದಕ್ಕೆ ಕ್ಯಾಮ್ರಾಗೆ ಮೇಕಿಂಗಿಗೆ ನಾವು ಅಷ್ಟು ಜಸ್ಟಿಸ್ ಮಾಡಲೇಬೇಕಾಯಿತು. ಸೊ ಅದಕ್ಕೆ ಮಾತ್ರ ಪ್ರಾಪರಾಗಿ ಆ ಥರ ಖರ್ಚೆಲ್ಲ ಆಗಿರೋದು. ಸೊ ನೋಡೋಣ, ಇನ್ನು ಮುಂದೆ ದೇವ್ರ ದಾರಿ ತೋರಿಸ್ದಂಗೆ. ಓಕೆ, ನಾವು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅದೊಂದು ಚಿತ್ರಣ ಏನಿದೆ ಅಲ್ಲ, ಅದನ್ನು ನೀವು ವಿಜುವಲೈಸೇಷನಲ್ಲಿ ತೋರಿಸಿದ್ದೀರಾ. ಅದನ್ನೆಲ್ಲ ಎಲ್ಲಿ ಶೂಟ್ ಮಾಡಿದ್ರಿ ನೀವು?
ಮದುವೆ ಪೋರ್ಷನ್ ಮತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ ಎಲ್ಲ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದು. ನಮಗೆ ಆ ವಿಂಟೇಜ್ ತೊಟ್ಟಿ ಮನೆ ಮದುವೆ ಫೀಲ್ ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಹೌಸ್ ಆಫ್ ಪಿಲ್ಲರ್ಸ್ ಅಂತ ಒಂದು ತೊಟ್ಟಿ ಮನೆ ಒಂದು ಫೀಲ್ಡಲ್ಲಿರೋವಂಥ ಜಾಗ ಅಲ್ಲಿ ಮಾಡಿದ್ದು. ಆ್ಯಂಡ್ ಈ ಹನಿಮೂನ್ ಸೀಕ್ವೆನ್ಸ್ ಎಲ್ಲ ಊಟಿಯಲ್ಲಿ ಶೂಟ್ ಮಾಡಿದ್ದು. ಸೊ ಅದಕ್ಕೆ ವಿ ಹ್ಯಾಡ್ ಟು ಗೋ ಅಂಡರ್ ಲಾಟ್ ಆಫ್ ಪ್ರಾಸೆಸ್ ಬಿಕಾಸ್ ಅದು ಮಿಲ್ಟ್ರಿ ಸ್ಪೇಸ್ ಇರೋದ್ರಿಂದ ಅಲ್ಲಿ ತುಂಬ ಪರ್ಮಿಷನ್ ತೊಗೋಬೇಕಾಗಿತ್ತು. ಸೊ ಅದೆಲ್ಲ ಪ್ರೊಸೀಜರ್ಸ್ ಎಲ್ಲ ದಾಟಿ ಕೊನೆಗೆ ವಿ ಗಾಟ್ ಪರ್ಮಿಷನ್. ಸೊ ಆ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ವಿ. ಓಕೆ, ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಅಲ್ಲಿ ಒಳ್ಳೇದಾಗೋಕ್ಕಿಂತ ಒಂದು ಸ್ವಲ್ಪ ನಾವು ಹಿಂದೆ ಹೋಗಬೇಕು ಅನ್ನೋಂತಹ ಡಿಸಿಷನ್ ತೊಗೊಳ್ಳೋಂಥ ಘಟನೆಗಳೇ ಜಾಸ್ತಿ ನಡೆಯುತ್ತೆ. ಸೊ ಈ ಥರದೊಂದು ನೀವು ಪ್ಲ್ಯಾನ್ ಮಾಡಿದಾಗ ಏನೇನೆಲ್ಲ ಚಾಲೆಂಜಸ್ ಎದುರಿಸ್ಬೇಕಾಯ್ತು? ಅದೇ ಫಸ್ಟ್ ಯಾರು ದುಡ್ಡು ಹಾಕೋದು ಅಂತ, ಬಡ್ಜೆಟ್ ಇಷ್ಟು ಹೋಗ್ತಾ ಇದೆಯಲ್ಲ ಏನು ಮಾಡೋದು ಅಂತ. ಬಿಕಾಸ್ ಇದು 5 ನಿಮಿಷದ ಸಾಂಗ್ ಅಲ್ವಾ, ಖಂಡಿತವಾಗ್ಲೂ ನಿಮಗೆ ಗೊತ್ತು ಇದರಲ್ಲಿ ಆ ಥರ ರಿಟರ್ನ್ಸ್ ಅಂತ ನಮಗೆ ಏನು ಬರುತ್ತೋ ಬಿಡುತ್ತೋ ದಟ್ ಇಸ್ ಸೆಕೆಂಡ್ರಿ, ವಿ ಡೋಂಟ್ ನೋ. ಆ್ಯಂಡ್ ಈ ಥರ ಏನೋ ಗುಡ್ ಕಾಸ್ಗೆ ಈ ಥರದ್ದು ಒಂದು ಮಾಡಬೇಕು ಅಂದಾಗ ಅದೇನು ಯೋಚನೆ ಮಾಡಲಿಲ್ಲ ನಾವು. ಬಟ್ ಇನ್ವೆಸ್ಟ್ಮೆಂಟ್ ಅಂತೂ ಬೇಕಾಗಿತ್ತು. ಅದನ್ನು ಯಾರು ಮಾಡೋದು, ಏನು ಮಾಡೋದು, ನನಗಾಗಿಲ್ಲ ಅಂದರೆ ಡೆಫಿನೆಟ್ಲಿ ಈ ಪ್ರಾಜೆಕ್ಟ್ ಆಗ್ತಾನೆ ಇರಲಿಲ್ಲ. ಮೇ ಬಿ ಇದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ಫಸ್ಟ್ ಚಾಲೆಂಜ್ ಬಂದಿದ್ದೆ ಅದು. ಸೊ ಅದಾದಮೇಲೆ ಲೊಕೇಶನ್ಸ್, ಅಪ್ಪ ಲೊಕೇಶನಿಗೆ ಪರದಾಡಿರೋದು ಒಂದಾ ಎರಡ. ಸೊ ನಮ್ಗೆ ಆ ಥರನೇ ಬೇಕಿತ್ತು, ಈ ಥರನೇ ಬೇಕಿತ್ತು ಅಂತ ಡೈರೆಕ್ಟರ್ಸ್ ವರ್ ವೆರಿ ಸ್ಪೆಸಿಫಿಕ್. ಸೊ ಅವ್ರಿಗೆ ಓಕೆ ಆಗೋ ಥರ ಲೊಕೇಶನ್ನೇ ಹುಡುಕ್ಬೇಕಿತ್ತು. ಆ್ಯಂಡ್ ಊಟಿದಂತೂ ದೊಡ್ಡ ಸರ್ಕಸ್ಸೇ ಮಾಡಿದ್ದಾರೆ ಪಾಪ ನಮ್ಮ ಟೀಮ್ ಅವರೆಲ್ಲ. ಲಿಟ್ರಲಿ 3 ದಿನ ಅಲ್ಲಿ ಹೋಗಿ ಅವ್ರ ಹತ್ರ ಕಾಡಿ ಬೇಡಿ ಪರ್ಮಿಷನ್ಸ್ ತೊಗೊಂಡು, ಪೊಲೀಸ್ ಅವ್ರ ಹತ್ರ ಪರ್ಮಿಷನ್ಸ್ ತೊಗೊಂಡು, ಸೊ ಈ ಥರ ಚಾಲೆಂಜಸ್ ತುಂಬ ಫೇಸ್ ಆಯಿತು. ಓಕೆ, ಸೊ ಒಂದು ಒಳ್ಳೆ ಕಾಸಿಗೆ ನೀವು ನಿರ್ಮಾಣ ಮಾಡಿರೋದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ? ಇನ್ ರಿಟರ್ನ್ಸ್ ಬರುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ ಅಂತ ನೀವು ಹೇಳಿದ್ರಿ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಷ್ಟಿದೆ ನಿಮಗೆ? 100% ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಇದು ಮೇನ್ ಉದ್ದೇಶನೇ ಆ ಥರ ಇನೋಸೆಂಟ್ ಜೀವಗಳು ಬಲಿಯಾಗಿದೆ ಆ ಒಂದು ಅಟ್ಯಾಕ್ಸಿಂದ. ಸೊ ಆ ಲೈಫ್ಸ್ಗೆ, ಆ ಲೈಫ್ ಹೇಗೆ ಇರುತ್ತೆ, ಅವ್ರ ಭಾವನೆ ಹೇಗಿರುತ್ತೆ, ಆ್ಯಂಡ್ ಅವ್ರಿಗೊಂದು ಟ್ರಿಬ್ಯೂಟ್ ಅಂತ ಮಾಡಿರೋದು ಟೆರರ್ ಅಟ್ಯಾಕ್ ಅಲ್ಲಿ ಬಲಿಯಾದವ್ರದ್ದು. ಸೊ ಅವ್ರಿಗೆ ಅದು ಟ್ರಿಬ್ಯೂಟ್ ಅಂತ ಆಗಿರೋದ್ರಿಂದ ಇದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಸೊ ನಿಮ್ಮನ್ನು ಈ ಹಿಂದೆ ಕೂಡ ತುಂಬ ಜನ ಮೆಚ್ಕೊಂಡಿದ್ದಾರೆ. ನಿಮ್ಮ ಒಂದು ಸೀರಿಯಲ್ಗಳಿಂದ, ಲಕ್ಷ್ಮೀ ನಿವಾಸದಿಂದ ಜಾನು ಆಗಿ ನೀವು ಎಲ್ರಿಗೂ ಅಚ್ಚುಮೆಚ್ಚಾಗ್ತಾ ಇದ್ದೀರಾ. ಸೊ ಈ ಸೀರಿಯಲ್ ಹೇಗೆ ನಡೀತಾ ಇದೆ, ಜನರಿಂದ ಈ ಸೀರಿಯಲಿಂದ ಯಾವ ಥರ ಪ್ರೀತಿ ಸಿಗ್ತಾ ಇದೆ ನಿಮಗೆ, ಜಾನು ಆಗಿ ಜನರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಏನೇನೆಲ್ಲ ಆಗ್ತಾ ಇದೆ ಸೀರಿಯಲಲ್ಲಿ? ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಯಾರೂ ಇವಾಗ ಜಾನು ಚಂದನ ಅಂತ ಯಾರೂ ಕರೆಯಲ್ಲ, ಚಿನ್ನು ಮರಿ ಅಂತಲೇ ಕರೆಯೋದು. ಸೊ ದಟ್ ಹ್ಯಾಸ್ ಗಿವನ್ ಮಿ ಅ ಲಾಟ್ ಆಫ್ ರೆಕಗ್ನಿಷನ್. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲರೂ ನನ್ನ ತುಂಬ ಕನ್ಸರ್ನಿಂದ ಮಾತಾಡಿಸ್ತಾರೆ, ಜಯಂತಿಗೆ ಸಿಗಬೇಡ ಅಂತೆಲ್ಲ. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ಸೀರಿಯಲ್ ನನಗೆ ತುಂಬ ತಂದು ಕೊಟ್ಟಿದೆ, ತುಂಬ ಪ್ರೀತಿ ಗಳಿಸ್ಕೊಟ್ಟಿದೆ. ಓಕೆ, ನಿಮ್ಮ ಮನೇಲಿ ನಿಮ್ಮ ಸೀರಿಯಲ್ ನೋಡ್ತಾರಾ? ಫ್ಯಾನ್ಸ್ ಇದ್ದಾರಾ ನಿಮ್ಮ ಮನೇಲಿ? ಇಲ್ಲ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಬಟ್ ಡೆಫಿನೆಟಾಗಿ ನೋಡ್ತಾರೆ ಅವಾಗವಾಗ. ಆ್ಯಂಡ್ ನಾನು ಯಾವಾಗಾದರೂ ಬಂದು ಈ ಥರ ಆಯ್ತು ಇವತ್ತು ನಂದೇನೋ ಒಂದು ಸೀನಿಗೆ ಎಲ್ಲರೂ ಕ್ಲಾಪ್ಸ್ ಮಾಡಿದ್ರು ಅಂತ ನಾನು ಏನಾದ್ರು ಹೇಳಿದಾಗ ಆ ಸೀನ್ನ ಯಾವುದು ಅಂತ ಕೇಳ್ಕೊಂಡು ಎಲ್ಲ ನೋಡ್ತಾರೆ. ಓಕೆ, ಸೊ ನಟಿಯಾಗಿ, ಗಾಯಕಿಯಾಗಿ, ಆಮೇಲೆ ಇವಾಗ ನಿರ್ಮಾಪಕಿಯಾಗಿ, ಸೊ ಮೂರನ್ನು ನೀವು ಬ್ಯಾಲೆನ್ಸಾಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ್ಯಾವ ಥರ ಪ್ಲ್ಯಾನ್ಸ್ ಮಾಡ್ಕೊಂಡಿರ್ತೀರಾ ನೀವು? ಏನೇನು ಪ್ಲ್ಯಾನ್ ಇಟ್ಕೊಂಡಿದ್ದೀರಾ? ಅದು ಹೆಂಗೆ ವರ್ಕೌಟ್ ಮಾಡ್ತೀರಾ ಅಂತ? ಬಿಕಾಸ್ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಈ ಕಡೆ ಮದುವೆ ಆಗಿರೋದು ಬೇರೆ. ನಿರ್ಮಾಪಕಿ ಎಲ್ಲ ದೊಡ್ಡ ಮಾತು, ಅಷ್ಟೆಲ್ಲ ಸೀನ್ ಇಲ್ಲ. ಇವಾಗ ಈ ಒಂದು ವಿಡಿಯೋಲಿ ನಾನು ಮಾಡಿದ್ದೀನಿ, ಬಟ್ ಐ ಡೋಂಟ್ ನೋ ಹೌ ಇಟ್ ಗೋಸ್. ಬಟ್ ಆ್ಯಸ್ ಅ ಡಾನ್ಸರ್ ಆ್ಯಂಡ್ ಆ್ಯಕ್ಟರ್ ನನಗೆ ಅದೆರಡೂ ಒಂಥರ ಬ್ಯಾಲೆನ್ಸ್ಡ್ ಆರ್ಟ್ ಫಾರ್ಮೇನೆ. ಆ್ಯಂಡ್ ನಂಗೆ ಅದು ಯಾವುದೂ ಒಂದು ಹೆಚ್ಚು ಒಂದು ಕಮ್ಮಿ ಅಂತ ಇಲ್ಲ. ಅದು ಮುಂಚೆಯಿಂದನೂ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ, ಮೇ ಬಿ ಇನ್ನು ಮುಂದೆನೂ ಮಾಡ್ತೀನಿ. ಎರಡೂ ಈಕ್ವಲ್ ನನಗೆ. ಓಕೆ, ಸೊ ನಮಗಂತೂ ಇಷ್ಟ, ನೀವು ಡಾನ್ಸ್ ಮಾಡೋದು ಇಷ್ಟ ಆಗುತ್ತೆ, ನೀವು ಹಾಡು ಹಾಡೋದು ಇಷ್ಟ ಆಗುತ್ತೆ. ನಿಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಇದ್ರ ಬಗ್ಗೆ? ಬಿಕಾಸ್ ನೀವೆಲ್ಲೂ ಮಾತಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಿಮ್ಮ ಹಾಡಿನ ಬಗ್ಗೆ, ನಿಮ್ಮ ಡಾನ್ಸಿನ ಬಗ್ಗೆ. ಅವ್ರಿಗೆ ಯಾವ ಥರದ ಹಾಡು, ಯಾವ ಥರದ ಡಾನ್ಸ್ಗಳು ಅವ್ರಿಗೆ ಇಷ್ಟ ಆಗುತ್ತೆ? ಅವರು ನನ್ನ ರಂಗಪ್ರವೇಶಕ್ಕೆ ಬಂದಿದ್ದರು ಅನಿಸುತ್ತೆ. ಆವಾಗ ಅವ್ರಿಗೆ ತುಂಬ ಇಂಪ್ರೆಸ್ ಆಗುತ್ತೆ. ಅವಾಗ ಇನ್ನೂ ಮಾತುಕತೆ ನಡೀತಾ ಇತ್ತು, ಇನ್ನೂ ಫುಲ್ ಫಿಕ್ಸ್ ಆಗಿರಲಿಲ್ಲ. ಸೊ ಆವಾಗ ನೋಡಿದೇ ಹಿ ವಾಸ್ ವೆರಿ ಇಂಪ್ರೆಸ್ಡ್ ನನ್ನ ಡಾನ್ಸ್ ನೋಡಿ. ಅವ್ರಿಗಿಷ್ಟ ನಾನು ಡಾನ್ಸ್ ಮಾಡೋದು, ಹಾಡೋದು. ಆ್ಯಂಡ್ ಅವ್ರು ಸ್ವಲ್ಪ ಇಂಗ್ಲೀಷ್ ಸಾಂಗ್ಸ್ ಜಾಸ್ತಿ ಇಷ್ಟಪಡ್ತಾರೆ. ಸೊ ನಂಗೆ ತಮಾಷೆ ಮಾಡ್ತಿರ್ತಾರೆ, ಏನಾದ್ರು ರ್ಯಾಪ್ ಮಾಡು ಅಂತ. ನನಗೆ ಅದೆಲ್ಲ ಬರೋಲ್ಲ, ನಾನು ಹಾಡೋದೇ ಕನ್ನಡ ಹಾಡು, ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ನಾವೆಲ್ಲರೂ ಡ್ರೈವ್ ಆ ಥರ ಎಲ್ಲ ಹೋದಾಗೆಲ್ಲ ಫುಲ್ ಪಕ್ಕಾ ಲೋಕಲ್ ಕನ್ನಡ ಸಾಂಗ್ಸ್ ಹಾಡ್ತಾ ಇರ್ತೀನಿ. ಸೊ ಅವರು ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ. ಅವರಿಗೆ ಹಿ ಈಸ್ ವೆರಿ ಪ್ರೌಡ್ ಆಫ್ ವಾಟ್ ಐ ಆಮ್ ಡೂಯಿಂಗ್. ಓಕೆ, ಸೊ
ಬಿಗ್ ಬಾಸ್ ಕೂಡ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಬಿಗ್ ಬಾಸಿಂದ ನೀವು ಫ್ರೆಂಡ್ಸ್ ಏನೋ ವೈಭವ್ ಮತ್ತು ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ. ಈಗ ನೆನ್ನೆ ವೈಭವ್ ಸಿಕ್ಕಿದ್ರು. ಸೊ ಅವ್ರನ್ನ ಕೇಳ್ತಾ ಇದ್ದೆ, ಹೆಂಡತಿ ಹೇಗಿದ್ದಾರೆ, ಪ್ರೆಗ್ನೆಂಟು, ಇಲ್ಲ ಮಗು ಆಯಿತು ಅಂತಂದು. ನಾನು ಮತ್ತೆ ಪೋಸ್ಟ್ ಮಾಡಿಲ್ವಲ್ಲ ನೀವು ಅಂತಂದೆ. ಇಲ್ಲ ಮತ್ತೆ ಪಿಕ್ಚರ್ಸ್ ಎಲ್ಲ ಕೇಳ್ತಾರೆ ಅದಕ್ಕೆ ಪೋಸ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಗಂಡು ಮಗು ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಆ್ಯಕ್ಚುಲಿ ಮೊನ್ನೆ ಮಾತಾಡಿದೆ ಅವ್ರ ಜೊತೆ. ಸೊ ನಂಗೆ ಗೊತ್ತಾಯ್ತು, ಅವತ್ತೇ ಗೊತ್ತಾಗಿತ್ತು, ಆಗಿದ್ದು ನೆಕ್ಸ್ಟ್ ಏನೋ ಗೊತ್ತಾಯಿತು. ಸೊ ನಾನು ಕೇಳ್ತಾ ಇದ್ದೆ, ಹೇಗಿದೆ ಮಗು, ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಿದ್ದೆ. ಹಾಂ ಚೆನ್ನಾಗಿದೆ ಅಂತಿದ್ರು. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಹೇಗಿದೆ ಮಗು ಅಂತ ನೋಡೋಕ್ಕೆ. ಆ್ಯಂಡ್ ಇವರು ಸಿಂಗರ್, ಲಿರಿಸಿಸ್ಟ್, ಕಂಪೋಸರ್, ಅಂದರೆ ಅವ್ರ ನಾಲೆಡ್ಜ್ ಸಕ್ಕದಾಗಿದೆ. ಸೊ ಆ ಮಗುಗೂ ಅಂಥದ್ದೇ ನಾಲೆಡ್ಜ್ ಬಂದಿರುತ್ತಾ ಅಂತ ನಾನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನಾವು ಮಾತಾಡ್ಸೋವಾಗ ಅವ್ರು ಇಷ್ಟೆಲ್ಲ ಮಾಡ್ತಾರಂತ ಅನ್ಸೋದೆಲ್ಲ, ಎಷ್ಟು ಸಿಂಪಲ್ ಆಗಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಂತಲೂ ಒಂದೊಂದ್ಸಲ ಅರ್ಥ ಆಗೋದಿಲ್ಲ. ಸೊ ಅವರ ಒಂದು ಜರ್ನಿಯಲ್ಲಿ ನೋಡ್ತಾ ಹೋದರೆ, ನೀವು ಕೂಡ ಬಿಗ್ ಬಾಸಲ್ಲಿ ಅವ್ರ ಜೊತೆ ಮಾಡ್ಕೊಂಡು ಬಂದಿರೋದ್ರಿಂದ ಆ್ಯಸ್ ಅ ಪರ್ಸನ್ ಯಾವ ಥರ ಅನಿಸ್ತಾರೆ, ಮತ್ತು ಮಗುಗೆ ಅವರು ಯಾವ ಥರ ಒಂದು ಪರ್ವರಿಶ್ ಅಂತ ಹೇಳ್ತೀವಲ್ಲ, ಅದು ಸಿಗ್ಬೋದು ಅವ್ರ ಕಡೆಯಿಂದ ಅಂತ? ಅಯ್ಯೋ, ಅವರೇ ಚಿಕ್ಕ ಮಗು ಥರ. ಅವ್ರಿಗೆ ಮದುವೆ ಆಗಿದೆ, ಒಂಥರ ಚಿಕ್ಕ ಮಗುಗೆ ಮದುವೆ ಆಯ್ತಾ ಅಂತ. ಆ ಚಿಕ್ಕ ಮಗುಗೆ ಮಗು ಬೇರೆ ಅಂದರೆ ಅದು ಇನ್ನೂ ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗದಿರೋಂಥ ಒಂದು ಸತ್ಯ. ಬಟ್ ಐ ಥಿಂಕ್ ಹಿಲ್ ಬಿ ಅಮೇಝಿಂಗ್ ಡ್ಯಾಡ್. ತುಂಬ ಚೆನ್ನಾಗಿ ಮುದ್ದು ಮಾಡಿ ಸಾಕ್ತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಹೀ ಈಸ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಸೊ ಯಾ, ದಟ್ಸ್ ಆಲ್. ಎಲ್ಲ ಒಟ್ಟಿಗೆ ಒಳ್ಳೆ ರೀತಿಯಾಗಿ ಆಗತ್ತೆ ಅಂತ. ಸೊ ನಿಮಗೂ ಮದುವೆ ಆಗಿದೆ ಆಬ್ವಿಯಸ್ಲಿ. ಇವಾಗ ಒಂದು 7 months ಅಂತಂದರೆ ಎಲ್ಲರೂ ಕೇಳ್ತಾ ಇದ್ದೀರಾ, ಅದನ್ನು ಕೇಳೋ ಹಾಗೆ ಇಲ್ಲ. ಎಲ್ಲರೂ ನಾನು ಕೇಳೋದಿಲ್ಲ, ನಿಮ್ಮ ಮನೇಲಿ ಕೇಳ್ತಾ ಇರ್ತಾರ ಯಾವಾಗ ಮಗು ಅಂತ? ಎಂಥದ್ದು ಇಲ್ಲ, ಸಣ್ಣದಾಗಿ ಒಂದು ಪೀಠಕ್ಕೆ ಹಾಕ್ತಾ ಇರ್ತಾರೆ ಅಷ್ಟೇ. ಬಟ್ ನಾನು ಪ್ರತ್ಯಕ್ಷ ಕಿವಿಲಿ ಬಿಡ್ತಾ ಇರ್ತೀವಿ. ನಿಮ್ಮದು ಇವಾಗ ಅದೇ ಥರ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಎಷ್ಟಿಷ್ಟ ನಿಮ್ಮ ಹಸ್ಬೆಂಡ್ಗೆ ಮಕ್ಕಳು ಅಂದರೆ? ಅವ್ರಿಗಿಂತ ಜಾಸ್ತಿ ನನಗೆ ಇಷ್ಟ ಮಕ್ಕಳು ಅಂದರೆ. ಅವರು ಅಯ್ಯೋ ಏನು ಅಳ್ತವೆ, ಏನು ಅದು ಮಾಡ್ತಾರೆ ಅಂತ ಅಂತಿರ್ತಾರೆ. ಬಟ್ ಹಿ ಆಲ್ಸೋ ಲೈಕ್ಸ್ ಆಫ್ ಕೋರ್ಸ್. ಬಟ್ ನನಗೆ ಜಾಸ್ತಿ ಮಕ್ಕಳಂದರೆ ಇಷ್ಟ ಆ್ಯಕ್ಚುಲಿ. ಓಕೆ, ಸೊ ಆನ್ ಸೀರಿಯಸ್ ನೋಟಾಗಿ ಕೇಳ್ತಾ ಇರೋದಾಯ್ತಾ, ನೀವು ಯಾವಾಗಾದರೂ ಮಾಡ್ಕೊಳ್ಳಿ, ಒಂದು ಕಪ್ಪಲ್ ಒಂದು ಪೇರೆಂಟ್ ಆಗಬೇಕು ಅಂತಂದರೆ ಯಾವ ಟೈಮಲ್ಲಿ ಅವ್ರು ಡಿಸಿಷನ್ ತೊಗೋಬೇಕಾಗ, ಅಂದರೆ ಅವರ ಒಂದು ಮೆಂಟಾಲಿಟಿ ಅದೆಲ್ಲ ನೋಡಿಕೊಂಡು ಈ ಪರ್ಫೆಕ್ಟ್ ಪೇರೆಂಟ್ ಆಗಬೇಕಂತಂದರೆ ಯಾವ ಥರ ಡಿಸಿಷನ್ ತೊಗೋಬೇಕು ಅವರು, ಒಂದು ಮಗುನ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ? ಈ ಕ್ವೆಶ್ಚನ್ ನನ್ನ ಮಗು ಆದ್ಮೇಲೆ ಹೇಳ್ಬೇಕು, ಇವಾಗಲೇ ಏನು ಹೇಳಿ. ರೆಡಿ ಆಗಬೇಕಲ್ವಾ ಪೇರೆಂಟ್ಸ್? ನಾವಿಬ್ಬರು ಮೆಂಟಲಿ ಪ್ರಿಪೇರ್ ಆದಾಗ ಮಾಡ್ಕೋತೀವಿ. ಆ್ಯಂಡ್ ಎಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗುತ್ತೆ ಅನ್ನುವಾಗ ಮಾಡ್ಕೊಳ್ಳಿ ಅಷ್ಟೇ. ಅದೆಲ್ಲ ಅವ್ರವ್ರ ಪರ್ಸ್ನಲ್ ಚಾಯ್ಸು. ಓಕೆ, ಫೈನ್. ಸೊ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಬಂತು ಅಂತಂದರೆ ನಿಮ್ಮ ಒಂದು ಕ್ಯಾರೆಕ್ಟರು ತುಂಬಾ ಬಬ್ಲಿಯಾಗಿ ಬರೋದು, ಒಂಥರ ಚೆನ್ನಾಗಿ ಇಷ್ಟ ಆಗುತ್ತೆ, ಜನಗಳನ್ನ ನೋಡೋಕ್ಕೆ, ಸ್ಕ್ರೀನಲ್ಲಿ ನೋಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಈ ಕ್ಯಾರೆಕ್ಟರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಮತ್ತು ನಿಮ್ಮ ರಿಯಲ್ ಲೈಫಿಗೂ ಅದು ಮ್ಯಾಚ್ ಆಗೋವಂಥದ್ದು ಇದೆಯಾ? ಏನೇನೆಲ್ಲ ನೀವು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡುವಾಗ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ? ಈ ಚಾಲೆಂಜಸ್ ಅಂತ ಏನೂ ಇಲ್ಲ. ಇವಾಗ ನಮ್ಮ ಕ್ಯಾರೆಕ್ಟರ್ ಸಖತ್ತಾಗಿ ಕೂತ್ಬಿಟ್ಟಿದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಇಷ್ಟ ಆಗ್ತದೆ, ಬಿಕಾಸ್ ನಾನು ಹೇಗಿದ್ದೀನಿ ಆ ಕ್ಯಾರೆಕ್ಟರ್ ತುಂಬ ಸಿಮಿಲಾರಿಟೀಸ್ ಇತ್ತು. ಸೊ ನಾನು ಮಜಾ ಮಾಡ್ಕೊಂಡು ಮಾಡ್ತಿದ್ದೆ. ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಸಪ್ರೇಟಾಗಿ ಅಂತ ಅನಿಸ್ತಾ ಇರಲಿಲ್ಲ. ನಾನು ಹೇಗೆ ಮಾತಾಡ್ತೀನಿ ಅದೇ ಥರ ಮಾತಾಡ್ತಿದ್ದೆ. ಆ್ಯಂಡ್ ಆ ಫ್ರೀಡಮ್ ನನಗೆ ಡೈರೆಕ್ಟರ್ಸು ಕೊಟ್ಟಿದ್ರು. ಸೊ ಮಜಾ ಮಾಡ್ಕೊಂಡು ಮಾಡ್ತಾಯಿದ್ದೆ. ಓಕೆ, ಸೊ ಕೊನೆಯದಾಗಿ ಇಷ್ಟೆಲ್ಲ ನಿಮ್ಮ ಒಂದು ಎಫರ್ಟಿಗೆ, ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆ ಸಿಗ್ತಾ ಇದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಗೆ ಯಾರ್ಯಾರು ಸಾಂಗ್ ನೋಡಿಲ್ವೋ, ಸಪೋಸ್ ಈ ಇಂಟರ್ವ್ಯೂ ನೋಡಿದಾಗ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಗಲೇ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಪ್ಲೀಸ್ ಯಾರ್ಯಾರು ಇನ್ನೂ ನಮ್ಮ ವಿಡಿಯೋ ಸಾಂಗ್ ನೋಡಿಲ್ಲ, ಇನ್ ಹಿಸ್ ನೇಮ್ ಅಂತ, ಅವನ ಹೆಸರಿನಲ್ಲಿ ಆರೋಹ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಪ್ಲೀಸ್ ನೋಡಿ. ನಿಮ್ಗೆ ಏನು ಅನಿಸ್ತು, ಇಷ್ಟ ಆಗಿದ್ರು ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದರೂ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಏನು ನಿಮ್ಮ ಆನೆಸ್ಟ್ ರಿವ್ಯೂ ಅದನ್ನು ತಿಳಿಸಿ. ಥ್ಯಾಂಕ್ ಯು. ಓಕೆ ಚಂದನ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ನಟನೆಯಲ್ಲಂತೂ ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ, ನಿರ್ಮಾಪಕಿಯಾಗೂ ಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ ಒಂದಿಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ನಿರ್ಮಾಣದಲ್ಲಿ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಚಂದನ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.